ಬೆನ್ನಲ್ಲೇ ಒಂದಷ್ಟು ಜನ ಶಾಸಕರು ಕೂಡ ಹೇಳ್ತಾ ಇರುವಂತದ್ದು ಅವರ ಹೇಳಿಕೆಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಬರ್ತಾ ಇವೆ. ಅಫ್ಕೋರ್ಸ್ ಹೌದು, ಅಮಿತ್ ಶಾ ಮೇಲೆ ಕೇಸ್ ಇಲ್ವಾ, BSY ಮೇಲೆ ಕೇಸ್ ಇಲ್ವಾ, ಅವರೆಲ್ಲರೂ ಕೂಡ ಅಧಿಕಾರವನ್ನ ಅನುಭವಿಸಿಲ್ವಾ ಅನ್ನುವಂಥ ಒಂದು ಮಾತುಗಳನ್ನ ಶಾಸಕ ರಂಗನಾಥ್ ಅವರು ಹೇಳಿದ್ದಾರೆ. ದೆಹಲಿಯಲ್ಲಿ TV9 ಜೊತೆಗೆ ಮಾತನಾಡ್ತಾ ಶಾಸಕ ರಂಗನಾಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಸ್ ಹಾಕ್ತಾರೆ ಅಂತ ಹುದ್ದೆ ತಡೆಯೋದಕ್ಕೆ ಸಾಧ್ಯ ಆಗತ್ತಾ, ಅಥವಾ ಕೇಸಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಹೇಳಿ ನಾವು ಅವರನ್ನ ದೂರ ಇಡೋಕ್ಕಾಗತ್ತಾ? 7 ವರ್ಷ ಆಯ್ತು, ಆದ್ರೆ ಯಾವ ವಿಚಾರವೂ ಕೂಡ ಇನ್ನೂ ಸಾಬೀತಾಗಿಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ. ಸೊ ಡಿ.ಕೆ. ಶಿವಕುಮಾರ್ ಮೇಲೆ ಯಾವ ಆರೋಪನೂ ಕೂಡ ಇನ್ನೂ ಸಾಬೀತಾಗಿಲ್ಲದೆ ಇರೋದ್ರಿಂದ ಆ ಕಾರಣ ಇಟ್ಟು ಅವರನ್ನ ಹೆಂಗೆ ನೀವು ದೂರ ಇಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತುಗಳನ್ನ ಇವತ್ತು TV9ಗೆ ಶಾಸಕ ರಂಗನಾಥ್ ಅವರು ಹೇಳಿದ್ದಾರೆ. ಯಾವುದಕ್ಕೂ ಹಿಂಜೆ ಸರಿದಲೆ, ಯಾವುದಕ್ಕೂ ಬಗ್ದಲೆ ಜಗ್ದಲೆ ಕಾಂಗ್ರೆಸ್ಸಿನ ಒಂದು ಕಷ್ಟ ಕಾಲದಲ್ಲಿ ಹೊರೆ ಹೊತ್ಕೊಂಡು ನಿಂತು ಇವತ್ತು ಅಧಿಕಾರಕ್ಕೆ ತಂದಾದ ಮೇಲೆ ಮುಖ್ಯಮಂತ್ರಿಯ ಸ್ಥಾನವನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಹಾಗಾಗಿ ಒಂದು ಅವಕಾಶವನ್ನು ಕೇಳೋಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಭಾಳ ಹೈಕಮಾಂಡ್ ಅವರು ಅದನ್ನು ಗುರುತಿಸಿ ಅವರ ಶ್ರಮಕ್ಕೆ ಪ್ರತಿಫಲ ಕೊಡ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇವತ್ತು ಅಮಿತ್ ಶಾ ಅವ್ರ ಮೇಲೆ ಕೇಸ್ ಇರಲಿಲ್ವಾ, ಯಡಿಯೂರಪ್ಪ ಅವ್ರ ಮೇಲೆ ಕೇಸ್ ಇರಲಿಲ್ವಾ? ಸುಮ್ಮನೆ ಬೇಡದ್ರೆ ಹೌದು, ಆಗದೇ ಇದ್ದಾಗ ಕೇಸ್ ಹಾಕ್ಸ್ತಾರೆ. ಜವಾಬ್ದಾರಿಯಿಂದ ಮುಂದೆ ತೆಗೆದುಕೊಂಡಾದಾಗ ರಾಜಕೀಯವಾಗಿ ದುರುದ್ದೇಶದಲ್ಲಿ ಕೇಸ್ ಹಾಕ್ಸ್ತಾರೆ. ಕೇಸ್ ಹಾಕ್ತಾರೆ. ಕೇಸ್ ಹಾಕಿರೋದ್ರಿಂದ ತೊಂದರೆ ಆಗುತ್ತೆ ಅಂತೇಳಿ ಹುದ್ದೆನ ತಡೆ ಹಿಡಿಯಲಿಕ್ಕಾಗತ್ತಾ? ಯಾರ ಮೇಲೆ ಕೇಸ್ ಇರಲ್ಲ ಅವರು ರಾಜಕಾರಣಿ ಅಲ್ಲನ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ BJPಯವರು. ನೀವೇ ಹೇಳಿ, BJPಯವರು ಯಾರು ಎದ್ದು ಪಾರ್ಟಿಯ ಒಂದು ಸಂಘಟನೆ ಮಾಡ್ತಾರೆ ಅವ್ರನ್ನ ಯಾರು ಸುಮ್ಮನೆ ಬಿಟ್ಟಿದ್ದಾರೆ? ಯಾವ ಒಂದು ರಾಜ್ಯದಲ್ಲಿ ಸುಮ್ಮನೆ ಬಿಟ್ಟಿದ್ದಾರೆ? ಎಲ್ಲರ ಮೇಲೂ ಫಾಲ್ಸ್ ಅಲಿಗೇಷನ್ಸ್ ಹಾಕ್ತಾರೆ, ಫಾಲ್ಸ್ ಕೇಸ್ ಹಾಕ್ತಾರೆ, ಬೆದರಿಸ್ತಾರೆ, ಎದುರಿಸ್ತಾರೆ. ಆ ಕಾರಣಕ್ಕೋಸ್ಕರ ರಾಜಕಾರಣಿಗಳು ಯಾರೂ ಓಡಾಡಲಿಕ್ಕೆ ಮಾಡ್ತಿಲ್ಲ. ಅಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವತ್ತು ಗುಜರಾತರ MLAನ ರಕ್ಷಣೆ ಇದ್ದಂಥ ಸಂದರ್ಭದಲ್ಲಿ IT ರೈಡ್ ಮಾಡಿ ಎದುರಿಸೋಂಥ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದ MLAಗಳು ಬಿಡ್ಕೊಟ್ಟು ಬಿಡ್ಬೋದಾಯ್ತಲ್ಲ. ಬೇರೆಯವ್ರು ಯಾರಿದ್ರು? ಅವತ್ತಿನ ದಿನ ಕಾಂಗ್ರೆಸ್ಸಿನ MP ಗೆಲ್ಸಿದ್ರಲ್ಲ. ಆ ಹೋರಾಟದಲ್ಲೇ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಒಂದು ಗುರಿ ಮುಟ್ಟಕ್ಕಾಗ್ತಿದೆ. ಅದಾದಮೇಲೂ ಸಹ ಎಲ್ಲ ರೀತಿಯಲ್ಲೂ ಬೆದರಿಕೆ ಹಾಕಿ ED ರೈಡ್ ಹಾಕ್ಸಿದ್ರು, CBI ರೈಡ್ ಹಾಕ್ಸಿದ್ರು, ಕಸ್ಟಡಿಗೆ ತೆಗೆದುಕೊಂಡ್ರು. 7 ವರ್ಷ ಆಯಿತು. ಏನು ಪ್ರೂವ್ ಮಾಡಿದ್ರು? ಏನು ಅಲಿಗೇಷನ್ಸ್ ಇದೆ? ಏನು ಅವ್ರ ಅಲಿಗೇಷನ್ಸ್ ಏನಿದೆ? ಇಲ್ಲಿವರೆಗೂ ಏನು ಪ್ರೂವ್ ಮಾಡಲಿಕ್ಕಾಗಲಿಲ್ಲ. ಎಷ್ಟು ವರ್ಷ ಬೇಕಿತ್ತ ಪ್ರೂವ್ ಮಾಡೋಂಗಿದ್ದಿದ್ರೆ?